ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಚಂದ್ರಿಕಾ. ಹಲವು ವಿಶೇಷ ಸುದ್ದಿಗಳಿಗಾಗಿ ನಮ್ಮ PTV ನ್ಯೂಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ. ಸೊ ಇವತ್ತಿನ ಪ್ರಮುಖ ಸುದ್ದಿ ಏನಪ್ಪಾ ಅಂತ ಅಂದರೆ ಪುರುಷರ ಆಯೋಗವನ್ನು ರಚನೆ ಮಾಡಿರುವಂಥದ್ದು. ಎಸ್, ಈಗ ಆಲ್ರೆಡಿ ಮಹಿಳಾ ಆಯೋಗನ ರಚನೆ ಮಾಡಿರೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾ ಇದೆ. ಈಗ ಈಗ ಅದನ್ನು ಹೊರತುಪಡಿಸಿ ಈಗ ವಿಧಾನ ಪರಿಷತ್ ಸದಸ್ಯರಾದಂತಹ ವಿಶ್ವನಾಥ್ ರವರು ಒಂದು ಪುರುಷ ಆಯೋಗವನ್ನು ರಚಿಸಲೇಬೇಕು ಅಂತ ಕೂಡ ಒತ್ತಾಯ ಮಾಡಿರುವಂಥದ್ದು. ಈಗ ಆಲ್ರೆಡಿ ಪುರುಷ ಆಯೋಗದ ಬಗ್ಗೆ ರಿಜಿಸ್ಟ್ರೇಷನ್ ಕೂಡ ಆಗಿದೆ, ಅದನ್ನು ಜಾರಿಗೆ ಕೂಡ ತಂದಿದ್ದಾರೆ. ಇನ್ನು ಅಧ್ಯಕ್ಷರು ಕೂಡ ನೇಮಕ ಮಾಡಿರುವಂಥದ್ದು. ಈಗ ಆಲ್ರೆಡಿ ಎಲ್ಲ ಪ್ರೆಸ್ ಮೀಟ್ ಕೂಡ ಮಾಡಿರುವಂಥದ್ದು ವಿಶ್ವನಾಥ್ ಅವರು. ನೀವು ನೋಡಿರ್ಬೋದು, ಹಲವಾರು ಸಮಸ್ಯೆಗಳನ್ನು ಹೆಣ್ಣು ಮಕ್ಕಳು ಫೇಸ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಮಹಿಳಾ ಆಯೋಗವನ್ನು ಒಂದು ಸ್ಥಾಪನೆ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಮಹಿಳೆಯರಿಗೆ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರ, ಕೊಲೆ ಪ್ರಕರಣ, ಹಲ್ಲೆ ಮಾಡಿರುವಂಥದ್ದು, ಹಿಂಸಾಚಾರ ಮಾಡಿರುವಂಥದ್ರ ಬಗ್ಗೆ ಪ್ರತಿಯೊಬ್ಬರು ಏನೇ ಒಂದು ಸಮಸ್ಯೆ ಇದ್ರೆ ಮಹಿಳಾ ಆಯೋಗಕ್ಕೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರೆ ಅವರು ವಿತಿನ್ ಸೆಕೆಂಡಲ್ಲಿ ಒಂದು ಆಕ್ಷನ್ ತಗೊಂಡು ಆ ಮಹಿಳೆಯರಿಗೆ ಒಂದು ನ್ಯಾಯ ಒದಗಿಸುವಂತಹ ಕೆಲಸನ ಮಾಡುವಂಥದ್ದು ಈ ಮಹಿಳಾ ಆಯೋಗದವರ ಕೆಲಸ ಆಗಿರುತ್ತೆ. ನೊಂದಂತಹ ಮಹಿಳೆಯರಿಗೆ ಒಂದು ನ್ಯಾಯ ಒದಗಿಸಿ ಕೊಡುವಂತಹ ಕೆಲಸ ಒಂದು ಮಹಿಳಾ ಆಯೋಗ ಮಾಡ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಜೆನ್ಜಿ ಯುಗದಲ್ಲಿ, ಕಲಿಯುಗದಲ್ಲಿ, ಈ ಜೆನ್ಜಿ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಮಹಿಳಾ ಆಯೋಗ ಮಹಿಳೆಯರಿಗೆ ಮಾತ್ರ ಸೀಮಿತ ಆಗಿರುತ್ತೆ, ಪುರುಷರಿಗೆ ಸೀಮಿತ ಅಲ್ಲ. ಹಾಗಾಗಿ ಪುರುಷರಿಗೂ ಸಹ ಈಗಿನ ಕಾಲದಲ್ಲಿ ಪುರುಷರಿಗೂ ತೊಂದರೆ ಆಗ್ತಾ ಇದೆ. ಅವರು ಕೂಡ ಮಾನಸಿಕವಾಗಿ ಹಲವು ಸಮಸ್ಯೆಗಳನ್ನ ಹೆಣ್ಣು ಮಕ್ಕಳಿಂದ ಅನುಭವಿಸ್ತಾ ಇದ್ದಾರೆ ಅಂತಂದು ಈಗ ವಿಶ್ವನಾಥ್ ಅವರು ಪುರುಷ ಆಯೋಗವನ್ನ ರಚಿಸಿರೋದ್ರ ಬಗ್ಗೆ ಹೇಳಿರುವಂಥದ್ದು ಮಾಧ್ಯಮಗಳ ಮುಂದೆ. ಸೊ ಹೆಣ್ಣು ಮಕ್ಕಳು ಈಗ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಆದರೆ ಗಂಡು ಮಕ್ಕಳು ತುಂಬಾನೇ ಮಾನಸಿಕವಾಗಿ ತೊಂದರೆಗಳನ್ನ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಹಾಗಾಗಿ ಹಲವಾರು ಹೆಣ್ಣು ಮಕ್ಕಳ ಒಂದು ಕ್ರೌರ್ಯಕ್ಕೆ ಗಂಡು ಮಕ್ಕಳು ಬಲಿ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳಿರುವಂಥದ್ದು. ಈಗ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ವಿತಿನ್ ಸೆಕೆಂಡಲ್ಲಿ ಒಂದು ಮಹಿಳೆಯರಿಗೆ ಬೇಗ ಒಂದು ನ್ಯಾಯ ಒದಗಿಸಿ ಕೊಡ್ತಾರೆ. ಏನೇ ಒಂದು ಕಂಪ್ಲೇಂಟ್ ತಗೋಬೇಕು ಅಂದ್ರೆ ಬೇಗ ತಗೊಳ್ತಾರೆ. ಆದ್ರೆ ಪೊಲೀಸರು ಗಂಡು ಮಕ್ಕಳ ಕಡೆ ಅಷ್ಟು ಗಮನ ಹರಿಸೋದಿಲ್ಲ. ಅವ್ರಿಗೆ ಬೇಗ ಏನಾದ್ರೂ ಒಂದು ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅಷ್ಟು ಬೇಜವಾಬ್ದಾರಿತನ ತೋರಿಸ್ತಾರೆ. ಹಾಗಾಗಿ ಪೊಲೀಸರು ಸಹ ಹೆಣ್ಮಕ್ಳಿಗೆ ಜಾಸ್ತಿ ಒಂದು ಸಪೋರ್ಟ್ ಮಾಡ್ತಾರೆ, ಬಟ್ ಪುರುಷರಿಗೆ ಅಷ್ಟಾಗಿ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಪುರುಷರ ಆಯೋಗವನ್ನು ಮಾಡಿದ್ರೆ ಪುರುಷರಿಗೆ ತುಂಬಾ ಅನುಕೂಲ ಆಗುವಂಥದ್ದು. ಕರ್ನಾಟಕ ರಾಜ್ಯದ ಎಲ್ಲಾ ಕಡೆ ಎಷ್ಟೋ ಜನ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಮಾನಸಿಕವಾಗಿ ಒಂದು ಹೆಣ್ಣಿನಿಂದ ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇರ್ತಾರೆ. ಇನ್ನು ಬೇರೆ ಒಂದು ಹೊರಗಡೆಯಿಂದ ಬಂದಿರುವಂಥ ಹೆಣ್ಮಕ್ಳಿಂದ ಆಗಿರ್ಬೋದು ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ. ಅದನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ. ಸ್ನೇಹಿತರಿಗಾಗಿರ್ಬೋದು, ಸಂಬಂಧಿಕರಿಗಾಗಿರ್ಬೋದು ಅಥವಾ ಸೊಸೈಟಿನ ಮುಂದೆ ಬಂದು ಮಾತಾಡ್ಲಿಕ್ಕೆ ಆಗ್ತಾ ಇರಲ್ಲ. ಹಾಗಾಗಿ ಅಂಥವ್ರಿಗೆ ಈ ಒಂದು ಪುರುಷರ ಆಯೋಗವನ್ನು ರಚಿಸಿದ್ರೆ ಅವ್ರಿಗೆ ಆಲ್ರೆಡಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನಾವು ಆಲ್ರೆಡಿ ಇದರ ಅಧ್ಯಕ್ಷರನ್ನು ಕೂಡ ನಾವು ನೇಮಿಸಿದ್ದೀವಿ, ರಜನಿ ರಾಜ್ ಅಂತಂದು. ಈ ಒಂದು ಪುರುಷರ ಆಯೋಗದ ಅಧ್ಯಕ್ಷರು ರಜನಿ ರಾಜ್ ಅಂತಂದು. ಸೊ ಈಗ ಆಲ್ರೆಡಿ ನಮಗೆ ಒಂದು 4-5 ಕಂಪ್ಲೇಂಟ್ ಕೂಡ ರಿಜಿಸ್ಟ್ರೇಷನ್ ಆಗಿದೆ ಗಂಡು ಮಕ್ಕಳಿಂದ. ಹಾಗಾಗಿ ಈ ಒಂದು ಮಹಿಳಾ ಆಯೋಗ ಯಾವ ರೀತಿಯಾಗಿ ಮಹಿಳೆಯರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸ ಮಾಡ್ತಾ ಇದ್ದೇನೋ ಅದೇ ರೀತಿಯಾಗಿ ನಮ್ಮ ಪುರುಷ ಆಯೋಗವು ಕೂಡ ಪುರುಷರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳಾಗಿರ್ಬೋದು, ದೌರ್ಜನ್ಯಗಳಾಗಿರ್ಬೋದು, ಅವರು ಸಹ ಕ್ರೌರ್ಯಕ್ಕೆ ಒಳಗಾಗಿದ್ರೆ ಅವ್ರಿಗೂ ಸಹ ನ್ಯಾಯ ಒದಗಿಸಿ ಕೊಡುವಂತಹ ಕೆಲಸನ ನಾವು ಈ ಒಂದು ಆಯೋಗದ ಮೂಲಕ, ಪುರುಷ ಆಯೋಗದ ಮೂಲಕ ಮಾಡಿ ಕೊಡ್ತೇವೆ ಅಂತಂದು ಕೂಡ ಮಾಧ್ಯಮಗಳ ಮುಂದೆ ವಿಧಾನ ಪರಿಷತ್ ಸದಸ್ಯರಾದಂಥ ವಿಶ್ವನಾಥ್ ಅವರು ಒಂದು ಪುರುಷ ಆಯೋಗದ ಅಧ್ಯಕ್ಷರಾದಂತಹ ರಜನಿ ರಾಜ್ ಅವರ ಜೊತೆ ಮಾಧ್ಯಮಗಳ ಮುಂದೆ ಪ್ರಸ್ತಾಪ ಮಾಡಿರುವಂಥದ್ದು. ಸೊ ಇನ್ನೇನು ಯಾರು ಸಹ ಮಹಿಳೆಯರು ಎಷ್ಟು ಸ್ಟ್ರಾಂಗ್ ಆಗಿ ತಮ್ಮ ಸಮಸ್ಯೆಗಳು ಏನೇ ಇದ್ರೂ ಸಹ ಒಂದು ಮಹಿಳಾ ಆಯೋಗದಲ್ಲಿ ಹೋಗಿ ಮಾತಾಡ್ತಾರೆ. ಅದೇ ರೀತಿಯಾಗಿ ಪುರುಷರು ಕೂಡ ಏನೆಲ್ಲ ನಿಮ್ಮ ಸಮಸ್ಯೆ ಇದೆ, ಒಂದು ಹೆಣ್ಣಿನಿಂದ ಏನಾದ್ರು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ರೆ ಅಥವಾ ಯಾರಿಂದನಾದ್ರೂ ಮಾನಸಿಕವಾಗಿ ತೊಂದರೆನ ಅನುಭವಿಸ್ತಾ ಇದ್ರೆ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾನೇ, ಅದರಿಂದ ಎಷ್ಟು ನಾವು ಪಾಸಿಟಿವ್ ಆಗಿ ನೋಡ್ತಾ ಹೋಗ್ತೀವೋ ಅದೇ ರೀತಿಯಾಗಿ ನೆಗೆಟಿವ್ ಪ್ರಾಬ್ಲಮ್ಸ್ಗಳು ಕೂಡ ಕಾಣಿಸ್ತಾ ಇರ್ತವೆ. ಅವರು ಕೂಡ ಈ ಥರ ಎಲ್ಲ ಫೇಸ್ ಮಾಡ್ತಾ ಇದ್ರೆ ನೀವು ಕೂಡ ಪುರುಷರ ಆಯೋಗವನ್ನ ನೇಮಿಸಿರೋದು ಉಂಟು. ಸೊ ನೀವು ಕೂಡ ನಿಮ್ಮೆಲ್ಲ ಏನೆಲ್ಲ ಸಮಸ್ಯೆ ಇದನ್ನ ಅದನ್ನು ಕೂಡ ನೀವು ಆದಷ್ಟು ಬೇಗ ನಿಮ್ಮ ಪುರುಷ ಆಯೋಗದಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಅವರು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಿಸುವಂತಹ ಕೆಲಸನ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಎಸ್,
ಇದಿಷ್ಟು ಈ ಒಂದು ಪುರುಷ ಆಯೋಗದ ಒಂದು ಪ್ರಮುಖ ಸುದ್ದಿ ಆಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ PTV ನ್ಯೂಸ್ ಕನ್ನಡ. ನಮಸ್ಕಾರ.